ಓಂ ತ್ವಂ ಪ್ರತ್ಯಗಾತ್ಮನಿ ಸದಾ ಭಗವತ್ಯನಂತೆ ಆನಂದಮಾತ್ರ ಉಪಸನ್ನ ಸಮಸ್ತಶಕ್ತೌ ಭಕ್ತಿಂ ವಿಧಾಯ ಪರಮಾಂ ಶನಕೈರವಿದ್ಯಾ ಗ್ರಂಥಿಂ ಬಿಭೇತ್ಸ್ಯಸಿ ಮಮಾಹಮಿತಿ ಪ್ರರೂಢಾಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಸಾರೋದ್ಧಾರಸ್ಯ ಅಯಂ ತ್ರಯೋವಿಂಶೋತ್ತರಃ 300ತಮಃ ಶ್ಲೋಕಃ. 323ನೇ ಶ್ಲೋಕ. ತತ್ರ ಚ ಚತುರ್ಥಸ್ಯ ಸ್ಕಂದಸ್ಯ ಏಕಾದಶೇ ಅಧ್ಯಾಯೇ ಷಷ್ಠಿತಮಃ ಶ್ಲೋಕಃ. 4ನೇ ಸ್ಕಂದದ 11ನೇ ಅಧ್ಯಾಯದ 60ನೇ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಬಿಂಬೋಪದೇಶ ಪ್ರಕರಣಂ ಖಲು ಪ್ರಕರಣಂ ಪ್ರವರ್ತತೆ. ಸ್ವಯಂಭುವಃ ಮನುಃ ಸ್ವಸ್ಯ ಪೌತ್ರಂ ಧ್ರುವಂ ಏವಂ ಉಪದಿದೇಶ. ಭಗವತಃ ದರ್ಶನೇನೈವ ವಿಶೇಷತಃ ಬಿಂಬಸ್ಯ ಜ್ಞಾನೇನೈವ ಸಂಸಾರಾದಸ್ಮಾತ್ ವಿಮುಚ್ಯತೆ ಮೋಕ್ಷಂ ಚ ಪ್ರಾಪ್ನೋತಿ ಜೀವಃ. ಬಿಂಬಜ್ಞಾನೇನ ವಿನಾ ಮುಕ್ತಿಃ ನೈವ ಲಭ್ಯೇತ. ಅತಃ ಸರ್ವೈರಪಿ ಪ್ರಯತ್ನೈಃ ತಥೈವ ಬಿಂಬಜ್ಞಾನಂ ಸಂಪಾದಯೇತ್ ಸಾಧಕಃ. ತಚ್ಚ ಬಿಂಬಜ್ಞಾನಂ ಭಕ್ತಿಂ ಉತ್ಪಾದ್ಯ ಮುಕ್ತಿಂ ಜನಯತಿ. ಅತ್ರ ಕಶ್ಚನ ಪ್ರಶ್ನೋಪಿ ಏವಂ ಉದಯತಿ. ಅನಾದ್ಯನಂತಕಾಲೇಷು ಜೀವಾಂತರೇವ ತದನುರೂಪಾಣ್ಯೇವ ಕರ್ಮಾಣಿ ಕುರ್ವತಃ ತದ್ಭೋಗ್ಯ ಭೋಗಾನೇವ ಭುಂಜತಃ ಕಥಂ ಸಂಸಾರ ಮೋಚಕತ್ವಂ ಇತ್ಯೇವ ಸಾ ಶಂಕಾ. ತಸ್ಯಾಹ ಶಂಕಾಯಾಹ ನಿರಾಸಾರ್ಥಮೇವ ಏವಂ ಅಸ್ಮಿನ್ನೇವ ಶ್ಲೋಕೆ ಅನ್ಯೇಷು ಚ ಶ್ಲೋಕೇಷು ಉತ್ತರಂ ಪ್ರದರ್ಶ್ಯತೆ. ಸ್ವಯಂಭೂಮನು ತನ್ನ ಮೊಮ್ಮಗನಿಗೆ ಈಗ ಉಪದೇಶ ಮಾಡಿದ. ಬಿಂಬಜ್ಞಾನದಿಂದಲೇ ಮೋಕ್ಷ ಆಗಬೇಕು, ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತಾದರೆ ಭಗವಂತನ ಜ್ಞಾನವನ್ನು ಪಡೆಯಬೇಕು. ವಿಶೇಷತಃ ತನ್ನ ಬಿಂಬ ಏನು, ತಾನು ಭಗವಂತನಿಗೆ ಪ್ರತಿಬಿಂಬ, ತನಗೆ ಭಗವಂತನ ಯಾವ ರೂಪ ಅನ್ನೋದು ಪ್ರತಿಬಿಂಬ ಅನ್ನೋದನ್ನು ತಿಳಿದು ಅವನು ಮುಕ್ತನಾಗಬೇಕು. ಬಿಂಬಜ್ಞಾನ ಇಲ್ಲದೇನೆ ಮುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಿಂಬಜ್ಞಾನ ಪಡೆದು ಅದರ ಮೂಲಕ ಭಕ್ತಿಯನ್ನು ಪಡೆದು ಮುಂದೆ ಮುಕ್ತಿ ಆಗಬೇಕು. ಇಲ್ಲೇನು ಪ್ರಶ್ನೆ ಅಂದರೆ, ಈ ಬಿಂಬ ಭಗವಂತ ಜೀವನಂತೆ ಆಕಾರ ಇದ್ದವನಾಗಿರ್ತಾನೆ. ಅದನ್ನು ಹೀಗೆ ಹೇಳೋದು ಒಳ್ಳೆಯದು. ಜೀವ ಬಿಂಬದಂತೆ ಆಕಾರವುಳ್ಳವನಾಗಿರ್ತಾನೆ. ಜೀವನನ್ನು ಅನುಸರಿಸಿ ಭಗವಂತ ಆಕಾರವುಳ್ಳವನಾಗಿರ್ತಾನೆ ಅಂತಲ್ಲ. ಭಗವಂತನನ್ನೇ ಹೋಲುವ ಆಕಾರ ಈ ಜೀವನಿಗೂ ಕೂಡ ಇರ್ತದೆ. ಜೀವನಲ್ಲಿ ಅನಾದಿ ಕಾಲದಿಂದಲೂ ಆ ಭಗವಂತ ಇದ್ದೇ ಇದ್ದಾನೆ. ಅನಂತ ಕಾಲಕ್ಕೂ ಅವನಿರ್ತಾನೆ. ಆ ಜೀವ ಏನೇನು ಕರ್ಮಗಳನ್ನು ಮಾಡಬೇಕಾಗಿದೆಯೋ, ಆತನ ಯೋಗ್ಯತೆ ಏನೋ ಅಂಥ ಕರ್ಮಗಳನ್ನೆಲ್ಲ ಅವನ ಮೂಲಕ ಮಾಡಿಸ್ತಾನೆ. ಮತ್ತು ಆ ಜೀವ ಏನು ಸುಖ ದುಃಖ ಇತ್ಯಾದಿಗಳನ್ನು ಅನುಭವಿಸಬೇಕಾಗಿದೆ ಅದನ್ನೆಲ್ಲವನ್ನೂ ಅವನಿಗೆ ಸಿಗುವಂತೆ ಮಾಡ್ತಾನೆ. ಆ ಜೀವನಿಗೆ ಸುಖ ದುಃಖ ಎರಡೂ ಕೂಡ ಸಿಗಬೇಕಾಗಿದೆ. ಭಗವಂತ ದುಃಖವನ್ನು ಉಣ್ಣೋದಿಲ್ಲ. ಆ ಜೀವನಿಗೆ ಏನು ಅಗತ್ಯವಾದ ಭೋಗ ಇದೆ ಆ ಭೋಗವನ್ನು ಮಾತ್ರ ಮಾಡ್ತಾನೆ. ಆದ್ದರಿಂದ ಪ್ರಾಕೃತವಾದ ಸುಖ ಆಗೋದು ಈ ಜೀವನಿಗೆ, ಪ್ರಾಕೃತವಾದ ದುಃಖ ಆಗೋದು ಕೂಡ ಜೀವನಿಗೆ. ಭಗವಂತನಿಗೆ ದುಃಖ ಅಂತೂ ಇಲ್ಲವೇ ಇಲ್ಲ. ಅಪ್ರಾಕೃತವಾದ ಸುಖ ಮಾತ್ರ, ಸ್ವರೂಪಭೂತವಾದ ಸುಖ ಮಾತ್ರ ಭಗವಂತನಿಗೆ ಆಗ್ತದೆ. ಇವನು ಇಂಥ ಬಿಂಬ, ಅನಾದಿ ಕಾಲದಿಂದ ಇರುವಂಥ ಈ ಬಿಂಬ ಈ ಜೀವನಿಗೆ ಮೋಕ್ಷ ಕೊಡೋದು ಹೇಗೆ? ಇವನಂತೆ ಅವನು ಭೋಗ ಮಾಡ್ತಿದ್ದಾನಲ್ಲ. ಜೀವ ಏನು ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಿದ್ದಾನೆ ಅದರಂತೆ ಬಿಂಬನೂ ಕೂಡ ಸ್ವೀಕಾರ ಮಾಡ್ತಿದ್ದಾನೆ. ಹಾಗಾಗಿ ಬಿಂಬನಿಗೆ ಸಮಾನ ಆಗಿಬಿಟ್ಟ ಅವನು. ಆದ್ದರಿಂದ ಇಂಥ ಬಿಂಬ, ಪ್ರತಿಬಿಂಬನಿಗೆ ಸಮಾನನಾದಂಥ ಈ ಬಿಂಬ ಏನು ಭೋಗವನ್ನು ಸ್ವೀಕಾರ ಏನು ಇವನಿಗೆ ಮುಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ?
ಅದಕ್ಕೆ ಹೀಗೆ ಉತ್ತರ ಹೇಳಬೇಕು. ಪ್ರತ್ಯಕ್ ಜೀವಾಂತರೇವ ಅವಸ್ಥಿತ ರೂಪೇಣ ತದನುರೂಪತೆಯವ ಆತ್ಮನೇ ಅನ್ನಭೋಗಾದಿ ಕರ್ತರ್ಯಪಿ. ಬಿಂಬ ಜೀವದಂತೆ ಆಕಾರವುಳ್ಳವನಾಗಿರ್ತಾನೆ, ಆ ಜೀವನೊಂದಿಗೆ ಇರ್ತಾನೆ. ಒಂದೇ ದೇಹದಲ್ಲಿ ಅವರಿಬ್ಬರು ಇರ್ತಾರೆ. ಒಂದು ರೂಪದಿಂದ ಆ ಜೀವನೊಳಗಿದ್ದು ಆ ಜೀವ ಏನೇನು ಅನುಭವಿಸ್ತಾನೆ ಅಂಥ ಎಲ್ಲ ಭೋಗಗಳನ್ನು ಈ ಭಗವಂತನು ಅನುಭವಿಸ್ತಾನೆ. ಪ್ರತ್ಯಕ್ ಅಂದ್ರೆ ಈ ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೀವಿ ಜೀವ. ಆ ಪ್ರತ್ಯಕ್ ಆತ್ಮ ಅನಿಸ್ಕೊಂಡಿರುವ ಜೀವನೊಳಗೆ ಭಗವಂತನು ಇದ್ದಾನೆ. ಅದರಿಂದ ಇವನಿಗೂ ಕೂಡ ಪ್ರತ್ಯೇಕ ಆತ್ಮ ಅಂತ ಹೇಳ್ತಾರೆ. ಜೀವನೊಳಗೆ ಹೀಗಿದ್ರೂ ಕೂಡ ಇವನನ್ನ ಆತ್ಮ ಅಂತ ಹೇಳ್ತಾರೆ. ಯಾಕೆ ಇವನ ಆತ್ಮ? ತ್ವಂ ಪ್ರತ್ಯೇಕಾತ್ಮನೇ ಸದಾ ಭಗವಂತ್ಯರಂತೆ. ಶ್ಲೋಕ ಹೀಗಿದೆ. ಇವನು ಪ್ರತ್ಯೇಕಾತ್ಮ ಅಂತ, ಪರಮಾತ್ಮ ಪ್ರತ್ಯೇಕಾತ್ಮ. ಪ್ರತ್ಯಕ್ ಅಂತ ಕರೆಸ್ಕೊಂಡಿರುವ ಜೀವನಲ್ಲಿ ಒಳಗೆ ಅಂತರ್ಯಾಮಿಯಾಗಿರೋದ್ರಿಂದ ಇವನನ್ನು ಪ್ರತ್ಯೇಕಾತ್ಮ ಅಂತಾರೆ. ಪ್ರತ್ಯಕ್ ಅಂದ್ರೆ ಹೊರಗಡೆ ಅಂತ ಅರ್ಥ. ಹೊರಗಡೆ ಇರುವವನು ಈ ಜೀವ, ಆ ಜೀವನ ಒಳಗೆ ಈ ಭಗವಂತ ಇದ್ದಾನೆ. ಇವನು ಆತ್ಮ. ಯಾಕೆ ಭಗವಂತನನ್ನು ಆತ್ಮ ಅಂತ ಹೇಳ್ತಾರೆ? ಯಾಕೆ? ಆತ್ಮ ಅಂದ್ರೆ ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತಿ ವಿಷಯಾನಿಹ ಹೆಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ ಅಂತ ಅದರ ಮಹಾಭಾರತದ ಒಂದು ಉಲ್ಲೇಖ. ಆಚಾರ್ಯರು ಸರ್ವಮೂಲದಲ್ಲಿ ಅನೇಕ ಕಡೆ ಇದನ್ನು ಹೇಳ್ತಾರೆ. ಭಗವಂತ ಹೆಚ್ಚ ಆಪ್ನೋತಿ ಎಲ್ಲವನ್ನು ಹೊಂದುತ್ತಾನೆ, ಎದು ಆದತ್ತೆ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಆಪ್ನೋತಿ ಅನ್ನೋದಕ್ಕೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತಲೂ ಅರ್ಥ ಮಾಡಬಹುದು. ಹೆಚ್ಚ ಅತಿ ವಿಷಯಾನಿಹ ಎಲ್ಲ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾನೆ ಕೂಡ. ಹೆಚ್ಚಾಸ್ಯ ಸಂತತೋ ಭಾವ ಎಲ್ಲ ಕಡೆ ಅವನಿದ್ದಾನೆ. ಅದರ ಅರ್ಥ ಒಂದು ಎಲ್ಲ ದೇಶದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಕೂಡ ಇದ್ದಾನೆ. ಹೆಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ. ಈ ದೃಷ್ಟಿಯಿಂದ ಆ ಭಗವಂತ ಆತ್ಮ. ಈ ಪ್ರತ್ಯಕ್ ಅನಿಸ್ಕೊಂಡಿರುವ ಜೀವನಲ್ಲಿ ಆ ಭಗವಂತ ಇದ್ದಾನೆ. ನಾನು ಹೇಳುವಾಗ ಪ್ರತ್ಯಕ್ ಅಂದ್ರೆ ಹೊರಗಿರುವವನು ಅಂತ ಅರ್ಥ ಹೇಳಿದೆ, ಅದು ಪ್ರಮಾದದಿಂದ ಹೇಳಿದ್ದು. ಪ್ರತ್ಯಕ್ ಅಂದ್ರೆ ಒಳಗಿರುವವನು ಅಂತ ಅರ್ಥ. ಪರಾಕ್ ಅಂದ್ರೆ ಹೊರಗೆ ಅಂತ ಅರ್ಥ. ಪ್ರತ್ಯಕ್ ಅಂದ್ರೆ ಒಳಗೆ. ಈ ದೇಹವನ್ನು ನಾವು ಪರಿಗಣಿಸಿದಾಗ ದೇಹದ ಒಳಗೆ ಜೀವ ಇದ್ದಾನೆ, ಆ ಜೀವನ ಒಳಗೆ ಭಗವಂತ ಇದ್ದಾನೆ. ಆ ಜೀವನ ಒಳಗಿದ್ದು ಎಲ್ಲಾ ಥರದ ಭೋಗಗಳನ್ನು ಅವನು ಮಾಡ್ತಿದ್ದಾನೆ. ಅವನು ಮಾಡಿದ್ರಿಂದಲೇ ಈ ಜೀವ ಮಾಡ್ತಿದ್ದಾನಷ್ಟೆ. ಜೀವನನ್ನ ಹೆಚ್ಚಾಪ್ನೋತಿ ಅದು ಆದತ್ತೆ ಅಂತ ಬಂತು. ಮಹಾಭಾರತದ ಶ್ಲೋಕ ಆತ್ಮಶಬ್ದದ ಅರ್ಥ ಏನು ಹೇಳ್ತದೆ ಅದಕ್ಕನುಸಾರವಾಗಿ ಆದತ್ತೆ, ಆದತ್ತೆ ಅಂದ್ರೆ ಸ್ವೀಕಾರ ಮಾಡೋದು. ಜೀವನನ್ನ ತನ್ನ ವಶಕ್ಕೆ ತಗೋತಾನೆ, ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ಯಾವತ್ತೂ ಕೂಡ. ನಿಯಾಮಕ ಅಂತ ಅರ್ಥ. ಮತ್ತೆ ಹೆಚ್ಚ ಅತಿ ವಿಷಯಾನಿಹ ಎಲ್ಲಾ ಪದಾರ್ಥಗಳನ್ನು ಇವನು ಭೋಗ ಮಾಡ್ತಾನೆ. ಮತ್ತೆ ಭಗವಂತ ತಾನು ಭೋಗ ಮಾಡಿ ಉಳಿದವರಿಗೂ ಅದನ್ನ ಕೊಡ್ತಾನಷ್ಟೆ. ಭಗವಂತ ಮಾಡಿದ್ರಿಂದ ಇವನು ಮಾಡ್ತಿದ್ದಾನೆ. ಹೆಚ್ಚಾಸ್ಯ ಸಂತತೋ ಭಾವ ಆ ದೇಹದ ಒಳ ಹೊರಗು ಎಲ್ಲಾ ಕಡೆನೂ ಇದ್ದಾನೆ. ಬ್ರಹ್ಮಾಂಡದ ಒಳ ಹೊರಗು ಎಲ್ಲಾ ಕಡೆನೂ, ಎಲ್ಲಾ ದೇಶದಲ್ಲೂ ಇದ್ದಾನೆ, ಎಲ್ಲಾ ಕಾಲದಲ್ಲೂ ಕೂಡ ಇದ್ದಾನೆ. ಆದ್ರಿಂದ ಅವನೇ ಮುಖ್ಯವಾಗಿ ಆತ್ಮ. ಇದು ಆತ್ಮ ಶಬ್ದದ ಒಂದು ಅರ್ಥ ನಮ್ಗೆ ಇಲ್ಲಿ ಬಂದದ್ದು. ಆದಾನ ಭೋಗಾದಿ ಕರ್ತರ್ಯಪಿ ಆತ್ಮನೇ. ಆತ್ಮ ಅನ್ನೋ ಶಬ್ದಕ್ಕೆ ಜೀವನನ್ನು ತನ್ನ ವಶಕ್ಕೆ ತಗೊಳ್ಳೋದು, ಭೋಗ ಮಾಡೋದು ಇತ್ಯಾದಿ ಅರ್ಥಗಳನ್ನು ಹೇಳಿದ್ದಾರೆ. ಅದಲ್ಲದೆ ಆತ್ಮ ಅನ್ನೋ ಶಬ್ದಕ್ಕೇನೆ ಆಚಾರ್ಯರು ಸರ್ವಮೂಲದಲ್ಲಿ ಅನೇಕ ಕಡೆ ಅರ್ಥ ಹೇಳ್ತಾರೆ. ನಿತ್ಯಾತದ ಗುಣತ್ವಾತ್ಸ ಆತ್ಮೇತಿ ಶ್ರುತಿಶೋಜಿತ ಆತ್ಮಾಭಾಸಸ್ತದನ್ಯೇತು ನಹ್ಯೇತೇಷಾಂ ತಥಾಹ ಗುಣಃ. ಆತ್ಮ ಅಂದ್ರೆ ಯಾವಾಗಲೂ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಎಲ್ಲಾ ಕಡೆಯೂ ಕೂಡ ಆತತ ಗುಣತ್ವಾತ್ ಸಂಪೂರ್ಣವಾದ ಗುಣವುಳ್ಳವನಾದ್ರಿಂದ ಅವನನ್ನ ಆತ್ಮ ಅಂತ ಹೇಳ್ತಾರೆ. ಹೀಗೆ ಆತ್ಮ ಶಬ್ದಕ್ಕೆ ಮುಖ್ಯವಾಚ್ಯ ಭಗವಂತನೇ. ಆತ್ಮಾಭಾಸ ತದನ್ಯೇತು ಭಗವಂತನೊಬ್ಬನ ಬಿಟ್ರೆ ಆ ಥರ ಸರ್ವ ದೇಶದಲ್ಲಿ ಸರ್ವ ಕಾಲದಲ್ಲಿ ವ್ಯಾಪ್ತವಾದ ಗುಣಗಳು ಉಳಿದವರು ಅಲ್ಲ. ಆದ್ದರಿಂದ ಅವ್ರು ಯಾರು ಕೂಡ ಆತ್ಮರೇ ಅಲ್ಲ, ಅವರು ಆತ್ಮಾಭಾಸರಷ್ಟೇ. ಆಭಾಸ ಅನ್ನೋ ಶಬ್ದಕ್ಕೆ ಆ ಭಗವಂತನ ಪ್ರತಿಬಿಂಬರು ಅಂತ ಹೀಗೆ ಅರ್ಥ ತಿಳ್ಕೋಬಹುದು. ಆತ್ಮಾಭಾಸ ತದನ್ಯೇತು ನಹ್ಯೇತೇಷಾಂ ತಥಾಹ ಗುಣಃ.
ಆದ್ರಿಂದ ಇವ್ರು ಯಾರಿಗೂ ವ್ಯಾಪ್ತವಾದ ಗುಣಗಳಿಲ್ಲ. ಆದ್ರಿಂದ ಮೂಲತಃ ಆತ್ಮಶಬ್ದ ವಾಚ್ಯರು ಇವ್ರು ಯಾರೂ ಅಲ್ಲ, ಭಗವಂತನೇ ಆತ್ಮಶಬ್ದ ವಾಚ್ಯ. ಆತ್ಮ ಅನ್ನೋ ಶಬ್ದಕ್ಕೇನೆ ಮುಖ್ಯವಾಗಿಯೇ ನಿಯಾಮಕ ಅಂತಾನೆ ಅರ್ಥ. ಈ ಹಿಂದಿನ ಅನೇಕ ಭಾಗಗಳಲ್ಲಿ ಅದನ್ನು ನೋಡಿದ್ದೇವೆ. ಮನುಷ್ಯ ಮಾತ್ರ ಎಲ್ಲರೂ ಭಗವಂತನನ್ನು ಉಪಾಸಿಸಬೇಕಾದ, ಮನುಷ್ಯರಿಂದ ಆರಂಭಿಸಿ ದೇವತೆಗಳವರೆಗೆ ಎಲ್ಲರಿಗೂ ಕೂಡ ಸಮಾನವಾದ ಉಪಾಸನೆ ಸತ್ ಚಿತ್ ಆನಂದ ಆತ್ಮ ಅಂತ. ಸತ್ ಅಂದ್ರೆ ಭಗವಂತ ನಿರ್ದುಷ್ಟ ಅಂತ ಅರ್ಥ, ಚಿತ್ ಅಂದ್ರೆ ಅವನು ಜ್ಞಾನ ಸ್ವರೂಪ ಅಂತ ಅರ್ಥ, ಆನಂದ ಅಂದ್ರೆ ಅವನು ಆನಂದ ಸ್ವರೂಪ ಅಂತ ಅರ್ಥ, ಆತ್ಮ ಅಂದ್ರೆ ನಮ್ಮ ನಿಯಾಮಕ ಅಂತ ಅರ್ಥ. ಹೀಗೆ ಆ ಭಗವಂತನನ್ನ ಆತ್ಮ ಅಥವಾ ಪ್ರತ್ಯಗಾತ್ಮ ಅಂತ ಉಪಾಸಿಸಬೇಕು. ಅವನು ಅನಂತ, ಭಗವತಿ ಅನಂತೆ, ಎಲ್ಲ ಗುಣಗಳಿಂದಲೂ ತುಂಬಿದವನು, ದೇಶತಃ ಕಾಲತಃ ಅನಂತ, ಆನಂದ ಮಾತ್ರೇ ಉಪಪನ್ನ ಸಮಸ್ತ ಶಕ್ತವು. ಎಲ್ಲ ಥರದ ಶಕ್ತಿಗಳು ಕೂಡ ಅವನಲ್ಲೇ ಇವೆ. ಅವನಲ್ಲಿರುವಂಥ ಶಕ್ತಿ ಮತ್ತಾರಿಗೂ ಕೂಡ ಇಲ್ಲ. ಅವನಲ್ಲಿ ಭಕ್ತಿಂ ವಿಧಾಯ, ಅಂಥ ಭಗವಂತನ ಬಗ್ಗೆ ಭಕ್ತಿ ಮಾಡಬೇಕು. ಪರಮಾಂ ಭಕ್ತಿ, ನಮ್ಗೆ ಎಷ್ಟು ಸಾಧ್ಯವೋ ಅದಷ್ಟು ಪೂರ್ಣವಾದ ಭಕ್ತಿಯನ್ನು ಮಾಡಬೇಕು. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾವಧಿಕ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ನಮ್ಮ ಬಗ್ಗೆ, ನಮ್ಮವರ ಬಗ್ಗೆ, ನಮ್ಮ ವಸ್ತುಗಳ ಬಗ್ಗೆ ನಮಗೇನೊಂದು ಆದರ, ಒಂದು ಅನುಬಂಧ ಇರ್ತದೆ. ಅದನ್ನೆಲ್ಲ ಮೀರಿದ ಪ್ರೀತಿಯನ್ನ, ಅಂಥ ಸ್ನೇಹವನ್ನ ಭಗವಂತನ ಬಗ್ಗೆ ತೋರಿಸ್ಬೇಕು. ನಿರಂತರ ಪ್ರೇಮ ಪ್ರವಾಹ. ನಾವೇನು ಭಗವಂತನ ಬಗ್ಗೆ ಒಂದು ಅನುಬಂಧ ತೋರಿಸ್ತೀವಿ, ಅದಕ್ಕೆ ಯಾವತ್ತೂ ಕೂಡ ಚ್ಯುತಿ ಆಗಬಾರ್ದು. ಅದನ್ನೇ ಭಕ್ತಿ ಅಂತ ಹೇಳ್ತಾರೆ. ಇಷ್ಟನ್ನೆಲ್ಲ ಮಾಡಿದ್ದಾದ್ರೆ ಭಕ್ತಿಂ ವಿಧಾಯ ಪರಮಾಂ ಶನಕೈಹಿ ಅವಿದ್ಯಾಗ್ರಂಥಿಂ ವಿಭೇದಿಸಿ. ಅವಿದ್ಯೆಯ ಒಂದು ಗಂಟು ಅಂದ್ರೆ ದೃಢವಾದ ಬಂಧನ. ಅವಿದ್ಯೆ ನಮ್ಮನ್ನ ಹಿಡ್ಕೊಂಡು ಬಿಟ್ಟದೆ. ಅದು ಎಂಥ ಅವಿದ್ಯೆ? ಅವಿದ್ಯಾಗ್ರಂಥಿಂ ವಿಭೇದಿಸಿ ಮಮಾಹಮಿತಿ ಪ್ರರೂಢಾಂ, ನಾನು ನನ್ನದು ಅನ್ನುವಂಥ ರೂಢ ಮೂಲವಾದ ಅವಿದ್ಯೆ ನಮ್ಮ ಹೃದಯದ ಆಳದೊಳಗೆ ಹುದುಗಿಬಿಟ್ಟಿದೆ. ಅಂಥ ಅವಿದ್ಯೆಯ ಬಂಧನವನ್ನು, ದೃಢವಾದ ಬಂಧನವನ್ನು ನಿಧಾನವಾಗಿ, ಯಾವತ್ತೋ ಒಂದು ದಿವಸ ಆಗುವಂಥ ಕೆಲಸ ಅಲ್ಲ ಅದು, ಕ್ರಮವಾಗಿ ಆಗಬೇಕಾದಂಥ ಕೆಲಸ ಅದು. ಹೀಗೆ ನೀನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಸ್ವಯಂಭೂ ಮನು ತನ್ನ ಮೊಮ್ಮಗ ಧ್ರುವನಿಗೆ ಉಪದೇಶ ಮಾಡ್ತಾನೆ. ಅದರೊಂದಿಗೆ ಆ ಬಿಂಬೋಪದೇಶ ಪ್ರಕರಣ ಮುಕ್ತಾಯ ಕಾಣ್ತದೆ.